ಗುರುಗಳೇ, ದ್ವಾದಶ ರಾಶಿಗಳ ಮೇಲೆ ಈ ಸೂರ್ಯಗ್ರಹಣದ ಪ್ರಭಾವದ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ಗ್ರಹಣದ ಪ್ರಭಾವ, ರಾಶಿಯಿಂದ 4ನೇ ಮನೆಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಅಂದರೆ ಮೇಷರಾಶಿಯಿಂದ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. 4ನೇ ಸ್ಥಾನವನ್ನು ನಾವು ಮಾತೃಸ್ಥಾನ, ಸುಖಸ್ಥಾನ ಅಂತ ಕರಿತೀವಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಗ್ರಹಣದ ಪ್ರಭಾವ ಮುಂದಿನ ಒಂದು ತಿಂಗಳ ಕಾಲದವರೆಗೂ ಈ ಗ್ರಹಣದ ಪ್ರಭಾವದಿಂದ ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ, ಹಾಗೆ ಸುಖ ಕಡಿಮೆ ಆಗುತ್ತೆ, ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳಿದೆ. ಜೊತೆಗೆ ಕೆಲವೊಂದು ಸವಾಲಿನ ಪರಿಸ್ಥಿತಿಗಳನ್ನು ನೀವು ನೋಡ್ಬೋದಾಗಿದೆ. ಈ ಒಂದು ತಿಂಗಳ ಕಾಲದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಮಾನಸಿಕ ಒತ್ತಡ, ಅತಿಯಾದ ಚಿಂತನೆಯನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚು. ಸುಮ್ಮನೆ ಕೆಲಸ ಇಲ್ಲದೇ ಚಿಂತೆ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಜೊತೆಗೆ ಸಾಡೆ ಸಾತಿ ಬೇರೆ ನಡೀತಾ ಇದೆ. ಒಂದು ಕಡೆ ಗುರುಬಲನೂ ಇಲ್ಲ. ಸರಿ, ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ, ಸ್ವಲ್ಪ ಮಾತುಕತೆಗಳಿಂದ ಮನಸ್ತತ್ವ ಬೇಜಾರಾಗುವಂಥದ್ದು, ಇದೆಲ್ಲ ಸಾಧ್ಯತೆಗಳಿರುತ್ತೆ. ಓಕೆ ಗುರುಗಳೇ, ಪರಿಹಾರ ಏನು ಮಾಡ್ಕೋಬೇಕು? ಪರಿಹಾರ ಅಂತ ಬಂದಾಗ ಒಂದು ಚಂದ್ರನ ದರ್ಶನ ಮಾಡಬೇಕು. ಚಂದ್ರ ಅಂತಂದರೆ ರಾತ್ರಿ ವೇಳೆ ನಮಗೆ ಕಾಣುವಂತಹ ಪ್ರತ್ಯಕ್ಷ ಚಂದ್ರ. ನವಗ್ರಹಗಳಲ್ಲಿ ಆಗ್ನೇಯ ದಿಕ್ಕಲ್ಲಿರ್ತಕ್ಕಂಥ ಚಂದ್ರನ ದರ್ಶನ ಮಾಡುವಂಥದ್ದು ಪ್ರತಿ ಸೋಮವಾರ. ಅಂದರೆ ಈ ಗ್ರಹಣ ಆದ ನಂತರ ಒಂದು 4 ಸೋಮವಾರಗಳು ಒಂದು 2 ಬೊಗಸೆಯಷ್ಟು ಅಕ್ಕಿ, ಅಂದರೆ ಒಂದು kg ಅಷ್ಟು ಅಕ್ಕಿ ತೊಗೊಂಡೋಗಿ ಅಥವಾ ಭತ್ತ ತೊಗೊಂಡೋಗಿ ಆಗ್ನೇಯ ಭಾಗದಲ್ಲಿ, ಸೂರ್ಯನಿಗೆ ಆಗ್ನೇಯ ಭಾಗದಲ್ಲಿ ನವಗ್ರಹಗಳಲ್ಲಿ ಇರ್ತಕ್ಕಂಥ ಆಗ್ನೇಯ ಭಾಗದಲ್ಲಿರ್ತಕ್ಕಂಥ ಚಂದ್ರನ ಮುಂದೆ ಇಟ್ಟು ಒಂದು ದರ್ಶನ ಮಾಡಿ ಒಂದು ಪ್ರದಕ್ಷಿಣೆ ಮಾಡಿ ಬರುವಂಥದ್ದು ಈ 4 ವಾರಗಳಿಂದ ಕಂಪಲ್ಸರಿ ಮಾಡಿದ್ರೆ ತಾಯಿಯ ಆರೋಗ್ಯಕ್ಕೂ ತೊಂದರೆ ಆಗಲ್ಲ, ಆರೋಗ್ಯದಲ್ಲೂ ಸಮಸ್ಯೆ ಬರೋದಿಲ್ಲ, ಒಂಥರ ಪರಿಹಾರವನ್ನು ನಾವು ಕಂಡುಕೊಂಡಾಗ ಆಗುತ್ತೆ.